ನನ್ನ ಆಲಯವು ಪ್ರಾರ್ಥನಾ ಆಲಯವಾಗಿರುವುದು. ಲೂಕ 19 ವಾಕ್ಯ 46. ಪ್ರಿಯ ಸ್ನೇಹಿತರೆ, ಪ್ರಭುವಿನ ಈ ವಾಕ್ಯಾನುಸಾರ ಆಗಾಗ ಅವರ ಆಲಯಕ್ಕೆ ಭೇಟಿ ನೀಡಿ ಅವರಿಗೆ ಸ್ತುತಿ ಸ್ತೋತ್ರ ಕೃತಜ್ಞತೆಯನ್ನು ಸಲ್ಲಿಸಲು ಮತ್ತು ನಮ್ಮ ಬೇಡಿಕೆ ಕೋರಿಕೆಗಳನ್ನು ಅವರಿಗೆ ಅರ್ಪಿಸಿ ಅವರ ಶಾಂತಿಯ ಮತ್ತು ಆರೋಗ್ಯದ ವರದಾನಗಳನ್ನು ಪಡೆದುಕೊಳ್ಳಲು ನಮ್ಮ ರನ್ಮನಗಳನ್ನು ತೆರೆಯಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ಆಮೇನ್. मुझे घर एक मागणेचे घर. लोक 19:49. सोम्याच्या या उतराप्रमाणे ताच्या मंदिराक तवळ भेट करूंक आनी ताका अर्घां स्तुती भेटोवंक आनी आमचे कश्ट दूख ताका सांगून आमची मागणी ताचे मुखार उबारूंक आनी ताची शांतीची भलायकी जोडून घेवंक आमची काळजां मनां उक्तीं कर सोम्या म्हणून मागया. आमेन. My house shall be house of prayers. Luke 19 verses 46.